ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು ಅಂತ ಒಂದು ದೊಡ್ಡ ಪ್ರಶ್ನೆ ಅದ. ಯಾಕಪ್ಪ ಅಂತಂದ್ರೆ ಇವತ್ತು ಸಾರಾಯಿ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಅದರಲ್ಲೂ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಬಂದರೂ ಆ ದುಡ್ಡು ಬರೆದಿದ್ದನ್ನು ಹೆಂಗೆ ನಡೆಸ್ಲಿಕ್ಕೆ ಸಾಧ್ಯ ಇದೆ ಟ್ಯಾಕ್ಸ ಅಂತನ್ನುವಂಥ ಮಾತು ನಾವು ಕೇಳ್ತಾ ಇದ್ದೀವಿ. ಹೀಗಾಗಿ ಅನೇಕ ಒಂದು ಆದರ್ಶದ ರಾಜಕೀಯ ನಮ್ಮ ಬಿ ಆರ್ ಪಾಟೀಲ್ ಇವತ್ತು ಸಾಧ್ಯ ಆಗುವಂಥದ್ದು ಭಾಳ ಕಡಿಮೆ ಅದ. ಅದೇ ರೀತಿ ಬಸವರಾಜ ರಾಯರೆಡ್ಡಿ ಅವರು ಅದೇ ರೀತಿ ಅದು. ಬಸವರಾಜ ಬೊಮ್ಮಾಯಿಯವ್ರನ್ನ ಹೊಂದಾಣಿಕೆ ಹಾಕ್ಕೊಂಡ್ರು ಏನೇನೋ ಮಾಡಿದ್ರು ಬೇರೆ. ಬಟ್ ಕೆಲವೊಂದು ವಿಷಯದಲ್ಲೇ ಮನುಷ್ಯನ ಕಾಡ್ತಾ ಇರ್ತದೆ ಒಬ್ಬ ರಾಜಕಾರಣಿ. ಅದರಲ್ಲೂ ಮುಖ್ಯವಾಗಿ ಬಿ ಆರ್ ಪಾಟೀಲ್ ಅಂತ ಒಂದಿಷ್ಟು ಏನೋ ಆದರ್ಶ ಇಟ್ಕೊಂಡು ಬಂದಂಥವ್ರು ಇವತ್ತು ಹೇಗಪ್ಪ ಸರ್ವೈವ್ ಆಗೋದಂತ ಒಂದು ಈಗ ನಿಮ್ಗೆ ಹೇಳಿದ್ನಲ್ಲ, ಇವರು ಒಂದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ದುಡ್ಡು ಹೂಡಿಕೆ ಮಾಡುವಂಥ ವ್ಯಕ್ತಿ ಅಲ್ಲ. ಇವ್ರಿಗೆ ದುಡ್ಡು ಆ ಪ್ರಮಾಣದಲ್ಲಿ ಸಿಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಈ ಹಣವಂತ ರಾಜಕಾರಣಿ ಇವರಲ್ಲ ಅಂತೇಳಿ. ಅದಕ್ಕಾಗಿ ಇವರಿಗೆ ಮಿನಿಸ್ಟರ್ಶಿಪ್ ಕೊಡೋದಕ್ಕೆ ಏನಾದರೂ ದುಡ್ಡು ಹಾಕೋದು ಮಾಡೋದು ಬಂದಾಗಿಲ್ಲಪ್ಪ ಅನ್ನುವಂಥ ಪ್ರಸಂಗಕ್ಕೆ ಪಾಪ ಕೊಟ್ಟಿಲ್ಲೋ ಏನೋ, ಯಾರಿಗೂ ಗೊತ್ತು ಏನಿಲ್ಲ ಯಾವ ಇತಿಹಾಸದಲ್ಲೇ. ಬಟ್ ಬಿ ಆರ್ ಪಾಟೀಲ್ ಮಾತ್ರ ಈ ಒಂದು ನೆಲೆಯಲ್ಲಿ ಇವತ್ತೇನು ರಾಜೀನಾಮೆ ಕೊಟ್ಟಿದ್ದಾರೆ ಅದು ಮಾತ್ರ ಕಾಂಗ್ರೆಸ್ಸಿಗೆ ಒಂದು ಸ್ವಲ್ಪ ತೊಂದರೆ ಕೊಡ್ತದೆ. ಬಟ್ ಬಿ ಆರ್ ಪಾಟೀಲರು ಕಾಂಗ್ರೆಸ್ಸಿಗೆ ಪೆಟ್ಟು ಕೊಡುವಷ್ಟು ಮುಂದುವರಿತಾರೆ ಅಂತ ನಮಗೇನು ಅನಿಸಿಲ್ಲ. ಮತ್ತು ಈಗೇನಾಗ್ತದೋ ಮಾತುಗಳು ಏನೋ ಕೇಳ್ತಾ ಇದ್ದಾವೆ. ಒಂದಿಷ್ಟು ಇವರ ಮಾತುಗಳು, ಇವರ ಏನಪ್ಪ ಅಂತಂದ್ರೆ ಒಂದು ವಿರೋಧಗಳು ಭಾಳಷ್ಟು ಪಕ್ಷದಲ್ಲೇ ಏರಿಳಿತಗಳನ್ನು ಉಂಟು ಮಾಡೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು ಏನಪ್ಪ ಅಂದ್ರೆ ಇವರು ರಾಜೀನಾಮೆ ಕೊಟ್ಟು ಸ್ವಲ್ಪ ದೂರ ನಿಂತು ನೋಡ್ಬೋದು ವಿನಃ ಪಾರ್ಟಿನ ಹೊಡೆದ ಛಿದ್ರ ಮಾಡ್ತಾರೆ ಅನ್ನೋಂಥದ್ದು ಮಾತ್ರ ಕಡಿಮೆ ಮಾತು. ಯಾಕಂದರೆ ಅವರು ಮೂಲತಃ ಈಗ ನೋಡಿರಿ ಕರ್ನಾಟಕದಲ್ಲಂತೂ ಇವರು ಎರಡೇ ಪಕ್ಷ ಇದ್ದಂಗೆ, ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್. ಮತ್ತು ಅವ್ರ ಮೂಲ ಸಮಾಜವಾದಿ ಪಕ್ಷ ಅಂತ ಹೆಚ್ಚು ಕಡಿಮೆ ಇದರಲ್ಲಿ ಮರ್ಜ್ ಆದಂಗೆ ಆಗಿ ಹೋಗ್ಬಿಟ್ಟದ. ಅದಕ್ಕಾಗಿ ಅವರು ಇದನ್ನು ಒಂದು ಸ್ವಲ್ಪ ಸಹಜವಾಗಿ ತೊಗೊಳ್ಬಹುದು ಅಂತೇಳಿ. ಮತ್ತು ಅದೇ ಕಾಲಕ್ಕೆ ನಮ್ಮ ಇವರು ಸಿದ್ದರಾಮಯ್ಯನವರಾದರೂ ಸಹಿತ ಅವರನ್ನು ವಿಶ್ವಾಸ ತೆಗೆದುಕೊಂಡು ಅವರಿಂದ ಒಳ್ಳೆಯ ಸಲಹೆ ಸೂಚನೆ ತೆಗೆದುಕೊಂಡು ಒಂದು ಪ್ರಾಮಾಣಿಕ ಆಡಳಿತ ಕೊಡೋದಕ್ಕೆ ಪ್ರಯತ್ನ ಮಾಡೋದಂತೆ ಭಾಳ ಉತ್ತಮ ಅಂತ ಒಂದು ಮಾತು. ಅದನ್ನು ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೋ ಬಿಡ್ತಾರೋ. ಬಟ್ ಬಿ ಆರ್ ಪಾಟೀಲ್ ಮಾತ್ರ ಒಂದು ರಾಜೀನಾಮೆ ಕೊಟ್ಟು ವಿಶೇಷವಾಗಿ ಏನಪ್ಪ ಅಂತಂದ್ರೆ